ಆತ್ಮೀಯರೇ, ನಾವಿವತ್ತು ರಾಷ್ಟ್ರಕೂಟರ ವಂಶಾವಳಿಯ ಬಗ್ಗೆ ತಿಳಿಯೋಣ. ಮೊದಲನೆಯ ರಾಷ್ಟ್ರಕೂಟರ ಅರಸ ದಂತಿವರ್ಮ, ತದನಂತರ ಇಂದ್ರ 1, ಗೋವಿಂದ 1, ಕರ್ಕ 1. ಕರ್ಕನ ನಂತರ ಇಂದ್ರ 2, ದಂತಿವರ್ಮ ದುರ್ಗ 20 ವರ್ಷಗಳಿಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಇವನ ಅವಧಿ 735ರಿಂದ 756. ಕೃಷ್ಣ 1, ಇವನು 756ರಿಂದ 774. ಇವನ ನಂತರ ಗೋವಿಂದ 2, 774ರಿಂದ 780. ಇದು ಧ್ರುವ 780ರಿಂದ 793. ಕರ್ಕ 2, ಸ್ತಂಭ ಗೋವಿಂದ 793ರಿಂದ 814, 21 ವರ್ಷಗಳವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಅಮೋಘ ವರ್ಷ 814ರಿಂದ 878ರವರೆಗೆ 64 ವರ್ಷವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ. ಕೃಷ್ಣ 878ರಿಂದ 914ರವರೆಗೆ 36 ವರ್ಷಗಳವರೆಗೆ ರಾಜ್ಯಭಾರನಾಗಿ ಮಾಡುತ್ತಾನೆ. ಇವನ ನಂತರ ಜಗತ್ತುಂಗ ಇಂದ್ರ 3, 914ರಿಂದ 929ರವರೆಗೆ ಒಟ್ಟು 15 ವರ್ಷಗಳವರೆಗೆ ರಾಜ್ಯಭಾರ ಮಾಡುತ್ತಾನೆ. ಇವನ ನಂತರ ಅಮೋಘ ವರ್ಷ 2, ಅವರು 929ರಿಂದ 930ರವರೆಗೆ, ಗೋವಿಂದ 930ರಿಂದ 935ರವರೆಗೆ. ಜಗತ್ತುಂಗ ಅಮೋಘ ವರ್ಷ 3, 935ರಿಂದ 939. ಇವನ ನಂತರ ಕೃಷ್ಣ 939ರಿಂದ 967, ಒಟ್ಟು 28 ವರ್ಷಗಳಿಗೆ ರಾಜ್ಯಭಾರ ಮಾಡುತ್ತಾನೆ. ಇಂದ್ರ 4. ಜಗತ್ತುಂಗ ಖೊಟ್ಟಿಗ 967ರಿಂದ 972ರವರೆಗೆ ರಾಜ್ಯಭಾರವನ್ನು ಇವರು ಮಾಡುತ್ತಾರೆ. ಇವನ ನಂತರ ನಿರುಪಮ ಕರ್ಕ 972ರಿಂದ 973ರವರೆಗೆ ರಾಜ್ಯಭಾರವನ್ನು ಇವರು ಮಾಡ್ತಾರೆ. ಹೀಗೆ ನಾವು ರಾಷ್ಟ್ರಕೂಟರ ವಂಶಾವಳಿಯ ಬಗ್ಗೆ ನಾವು ತಿಳಿದುಕೊಳ್ಳಿದ್ದೇವೆ. ಧನ್ಯವಾದಗಳು.